ಆ ವಿಡಿಯೋ ನೋಡಲ್ಲ ಹೆಂಗಿತ್ತಪ್ಪ ಅಂತಂದ್ರೆ ಒಬ್ಬಾಕಿ ಗರ್ಭಿಣಿ ಹೆಣ್ಮಗಳು ಅದೇ ಕಬ್ಬಿನ ಪಡದಾಗ ಹೆರಿಗೆ ಆಗ್ತದ, ಮಗು ಹುಟ್ಟುತ್ತದ. ಮಗು ಹುಟ್ಟಿ 3 ತಾಸಿನೊಳಗೆ ಆ ಮಗುನ ಒರೆಸಿ ಸ್ವಚ್ಛ ಮಾಡ್ಕೊಂಡು ಸ್ನಾನ ಮಾಡಿ. ನಾನು ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಈ ಕಾರ್ಖಾನೆ ಅವರು ಎಲ್ಲಾ ಕಾರ್ಖಾನೆ ಅಂತ ಹೇಳಿದ್ರು, ಅಲ್ಲಿ ಕೆಲವೊಂದು ಜನ ಪುಣ್ಯಾತ್ಮರು ಇಲ್ಲ. ಒಂದು ಮಹಾರಾಷ್ಟ್ರದ ಒಂದು ವಿಡಿಯೋ ಬಂದಿತ್ತು, ನಾನು ಆಕ್ಚುಲಿ ಅವತ್ತು ನನ್ನ ಕಣ್ಣಾಗ ನೀರು ಬಂತು, ಕಣ್ಣು ಅದೇ. ಆ ವಿಡಿಯೋ ನೋಡಲ್ಲ ಹೆಂಗಿತ್ತಪ್ಪ ಅಂತಂದ್ರೆ ಒಬ್ಬಾಕಿ ಗರ್ಭಿಣಿ ಹೆಣ್ಮಗಳು ಕಬ್ಬು ಕಡ್ಲಾಕ್ ಬಂದ. ಗಂಡನ ಕರ್ಕೊಂಡು, ಗಂಡ ಕುಡುಕ, ಆ ಗಂಡನಿಗೆ ಹೋಗಿ ಹೊಟ್ಟಿಗೆ ಹಾಕ್ಬೇಕು, ತನ್ನ ಹೊಟ್ಟೆ ತುಂಬ್ಕೋಬೇಕು. ಗಂಡನ ಕರ್ಕೊಂಡು ಕಬ್ಬು ಕಡ್ಯಾಕ್ ಬಂದಳು. ಆ ಬಂದಂತ ಗರ್ಭಿಣಿ ಹೆಣ್ಮಗಳು ಅದೇ ಕಬ್ಬಿನ ಪಡದಾಗ ಹೆರಿಗೆ ಆಗ್ತದೆ. ಅದೇ ಕಬ್ಬಿನ ಪಡದಾಗ ಹೆರಿಗೆ ಆಗ್ತದ, ಮಗು ಹುಟ್ಟುತ್ತದ. ಮಗು ಹುಟ್ಟಿ 3 ತಾಸಿನೊಳಗೆ ಆ ಮಗುನ ಒರೆಸಿ ಸ್ವಚ್ಛ ಮಾಡ್ಕೊಂಡು ಸ್ನಾನ ಮಾಡಿ ದೆಯ್ಯಾಗಿ ಒಂದು 4 ಕಬ್ಬ ಕಟ್ಟಿ ಮ್ಯಾಗ ಒಂದು ಚಾದರ್ ಹಚ್ಚಿ ಹೂವಿನೊಳಗ ಆ ಕೃಷ್ಣ ಇಟ್ಟು ಕಿಸಿಂದ ಮತ್ತೆ ಗಾಡಿ ಕಬ್ಬ ಹೇರಕ ಅಂತವ್ರಿಗೆ ಹೈಕಟ್ಟುಗಳು 1 ಟನ್ ಕಬ್ಬ ಹೊಡೆದ್ರೆ ಆ ರಕ್ತ ಸುಟ್ಟು ಅದನ್ನ ನೀರಾಗಿ ಭೂಮಿ ಮ್ಯಾಗ ಕೆತ್ತಿರ್ತಾರೆ. ಅಂತವ್ರದ್ದು ನೀವು ತೂಕ ಹೊಡಿತಿರತ್ತ, ರೈತನ ಹೊಡಿ, ನೀವು ಯಾವತ್ತೋ ಹೊಡೆಸೋತವನ್ನ ಹೊಡಿತೀರಿ. ಆ ಮತ್ ಬೇರೆ ರಕ್ತ ಸುಟ್ಟು ಭೂಮಿ ಮ್ಯಾಗ ನೀರು ಚೆಲ್ಲಿದಂತ ಜನರ ಬಗ್ಗೆ ಯಾವ್ದು ಕಾಳಜಿ. ಎತ್ತುಗಳು ಹೊಡಿರ್ತಾರೆ, ಎತ್ತುಗಳನ್ನು ಹೊಡಿತಿರ್ತಾರೆ, ಅದನ್ನೆಲ್ಲ ಎಳ್ಕೊಂಡು ಹೋಗಿ ಕಿಶನ್ ಕಾರ್ಖಾನೆ ಬಂದಿರ್ತಾನು. ಆ ಎತ್ತಿನ ಗಾಡಿ ಹೋದಾಗ 3 ರಿಂದ 4 ಕ್ವಿಂಟಲ್ ಹೋದ್ರೆ ಏನಾಗುತ್ತೆ? ಇದು ಈ ಪುಣ್ಯಾರಾಧನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಏನಾಯ್ತು, ಪುಣ್ಯದ ಕೆಲಸ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತಿರಲ್ಲ ನೀವು. ಈ ಫ್ಯಾಕ್ಟರಿಯವ್ರಿಗೆ ಇದನ್ನೂ ಸ್ವಲ್ಪ ಹೇಳ್ರಿ, ಈ ಪುಣ್ಯದ ಮಾರ್ಗದಲ್ಲಿ ಹೋದ್ರೆ ನೀವು ಮುಂದಿನ ಜನ್ಮ ಹೊಂದಿದ್ರೆ ಈ ಮನುಷ್ಯ ಹುಡ್ತಿರಪ್ಪ, ಇಲ್ಲ ಅಂದ್ರೆ ನಾಯ ಹುಡ್ತಿರೋ ಮಕ್ಕಳು ಅಂತ ಒಂದ್ಸಲ ಹೇಳೋಕೆ ಮಾಡಕ್. ದುಡ್ಡು ಯಾರಿಗೆ ಬೇಕು? ಎಲ್ಲರಿಗೂ ಬೇಡ. ಯಾರಿಗೆ ಬೇಡ ಅಂದ್ರೆ ಎಲ್ಲರಿಗೂ ಬೇಕು. ಆದ್ರೆ ಧರ್ಮದಿಂದ ದುಡ್ಡು ಮಾಡ, ನ್ಯಾಯದಿಂದ ದುಡ್ಡು ಮಾಡ್ಬೇಕು. ನೀವು ಹೇಳ್ತಿರಲ್ಲ, ಪಾಪಿ ಹಣವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿ ಮರಿಗೆ ಅಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳಿ. ನಾನು ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಈ ಕಾರ್ಖಾನೆ ಅವರು ಎಲ್ಲಾ ಕಾರ್ಖಾನೆ ಅಂತ ಹೇಳಿದ್ರು, ಅಲ್ಲಿ ಕೆಲವೊಂದು ಜನ ಪುಣ್ಯಾತ್ಮರು ಇಲ್ಲ. ಆದ್ರೆ ರೈತರ ರಕ್ತ ಹೀರ್ತಕ್ಕಂಥ ಕಾರ್ಖಾನೆ ಮಾಲೀಕರದಲ್ಲ, ಅವ್ರಿಗೆ ನಮ್ಮದೊಂದು ಧಿಕ್ಕಾರ ಇರಲಿ ಅಂತ ಹೇಳಿ ನಾನು ಇವತ್ತು ದಿವಸ ಹೇಳಿ ನಾನು ಬಯಸ್ತೀನಿ. ಇವತ್ತು ಕಾರ್ಯಕ್ರಮವನ್ನು ಕರೆಸಿ 2 ವಿಚಾರಗಳನ್ನು ಸ್ವಲ್ಪ ನಾವು ಮಾತಾಡೋ ಮುಂದೆ ನಮಗಾಗಲಿ ಇವ್ರಿಗೆ ಯಾರಿಗೆ ಸ್ವಲ್ಪ ಏನಾದ್ರೆ ಮನುಷ್ಯಗೆ ಖೇದ ಆಗಿದೆ, ಅದು ಕ್ಷಮ ಇರಲಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಗೇಟ್ ಹಾಕಿ, ಗೇಟ್ ಈಗಾಗಲೇ ಕುಣಿಸ್ಬಿಟ್ಟ, ಟಿಪ್ಪರಿಗೆ ಗೇಟ್ ಹಾಕಿ ಹೊಸದು ಹಾಕೋದು ಈಚೆಗಡೆ ಅದನ್ನು ನಾವು ಬೇರೆ ಮಾಡ್ಬೇಕಾಗ್ತದ. ಇನ್ನು ಮತ್ತೆ ಹೆಚ್ಚು ಗೇಟ್ ಹಾಕಿದ್ರೆ ಜೀವನಿಸಿ ಮುಳುಗಾಕತ್ತೈತಿ, ಬೇಡ. ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡಕತ್ತಿದ್ವಿ. ಅದನ್ನೆಲ್ಲ ಸಾರ್ವಜನಿಕ ಹೇಳೋದ್ರಿಂದ ಮತ್ತೆ ಎಡವಟ್ಟುಗಳು ಇಲ್ಲೇ ನಮಗೆ ಎಡವು ಮಂದಿ ಬಡಿಗೆ ಮಂದಿ ಆ ಬಡಿಗೆ ಒದಗಿಸೋಬಾರ್ದು ಅಂತ ಹೇಳಂಗಿಲ್ಲ. ಅದಕ್ಕೊಂದು ಏನೋ ಪ್ಲಾನ್ ಮಾಡಕತ್ತೀವಿ. ಒಟ್ಟಾರೆ ನಮ್ಮ ತಾಲೂಕು ಜನರಿಗೆ ನೀರಿನ ಕೊರತೆ ಆಗಲಾರ್ದಂಗೆ ಏನಾದ್ರು ವ್ಯವಸ್ಥೆ ಮಾಡುವಂತ ಒಂದು ಶಕ್ತಿ ನೀವೆಲ್ಲ ಕುಂತವ್ರು ನಮ್ಗೆ ದಯಪಾಲಿಸ್ರಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಂಡು ನಾನು ಮಾತಿಗೆ ಬರ್ತೀನಿ.